ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಯಾವ ಡೇ ಹೇಳ್ಬಾರ್ದು ಅನ್ಕೋತೀನಿ, ಆದರೂ ಡೇ ಯಾವುದು ಅಂತ ಬಂದ್ಬಿಡುತ್ತೆ. ಓಕೆ, ಡೇ ಹೇಳೋದೆಲ್ಲ ಬೇಡ. ನಿನ್ನೆ ವೀಡಿಯೋ ಮಾಡಿಲ್ಲ, ಏನು ವೀಡಿಯೋ ಮಾಡೋದು ಡೈಲಿ ಅಂತೇಳಿ ವೀಡಿಯೋ ಮಾಡಿಲ್ಲ. ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 10:45. ಇಲ್ಲಿ ನೋಡುವಾಗ ನನಗೆ 11:15 ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಓಕೆ, ಹಾಗೆ ರೂಮಲ್ಲಿ ರಾಗಿ ಎಲ್ಲ ಇದೆ ನೋಡಿ, ಕಾಣಿಸಿದೆಯಾ ನಿಮಗೆ? ಇದು ಬಂದು ಅಕ್ಕಿ, ಇದು ರಾಗಿ, ಅದು ಕೂಡ ರಾಗಿನೇ ಕೆಳಗಡೆ ಆ ಕಡೆ ಇರೋದು. ಊರಿಂದ ತಂದಿರೋದು. ಅಂದರೆ ಅಕ್ಕಿನೂ ಅಷ್ಟೇ, ನಮ್ಮ ಪುಟ್ಟಯ್ಯವ ಅವ್ರದ್ದು ಗದ್ದೆ ಇದೆ ಅಲ್ಲಿ ಬೆಳೆದಿರೋ ಅದು ಅಕ್ಕಿ ಎಲ್ಲ ಕಳಿಸ್ತಾ ಇರ್ತಾರೆ ಒಂದೊಂದ್ಸರಿ. ಇಲ್ಲ ಅಂದಾಗ ಇಲ್ಲೇ ತೊಗೊಳ್ಳುವಂಥದ್ದು ಆ ಥರ. ಅಕ್ಕಿ ಇವಾಗ ಅಲ್ಲಿ ಅಂದರೆ ಬಾಕ್ಸಿಗೆಲ್ಲ ಹಾಕಿ ಉಳ್ದಿರೋದೆಲ್ಲ ಇಲ್ಲಿ ತಂದು ಇಟ್ಕೊಂಡಿರ್ತೀನಿ ಆ ಥರ. ಅಂದರೆ ನಮಗೆ ಅಕ್ಕಿ ಬೇಗ ಖಾಲಿ ಆಗೋಲ್ಲ, ಸ್ವಲ್ಪ ರಾಗಿ ಬೇಗ ಖಾಲಿ ಆಗುತ್ತೆ. ಅಕ್ಕಿ ಸ್ವಲ್ಪ ಕಡಿಮೆನೇ ಖಾಲಿ ಆಗುವಂಥದ್ದು. ಓಕೆ, ಇವಾಗ ರಾಗಿ ಇಟ್ಟು ಖಾಲಿ ಆಗ್ತಾ ಬರ್ತಾ ಇದೆ. ಅದಕ್ಕೆ ರಾಗಿನ ಚೀಲಕ್ಕೆ ಹಾಕೋಣ ಅಂತೇಳಿ ಇಲ್ಲಿ ಬಂದಿದ್ದೀನಿ. ಓಕೆ, ಇದು ಎಲ್ಲಿಂದ ತಂದೆ ಏನು ಅಂತೇಳಿ ಹೇಳ್ತೀನಿ. ಓಕೆ, ಇದು ಬಂದು ರಾಗಿನ ಅಕ್ಕ ಕೊಟ್ಟಿರೋದು, ಅಂದರೆ ದೊಡ್ಡ ಅಕ್ಕ ಕೊಟ್ಟಿದ್ರು. ಅಂದರೆ ಅವರೇನು ಬೆಳೆದಿಲ್ಲ ಇದನ್ನು, ಅವರು ಕೂಡ ದುಡ್ಡಿಗೆ ತೊಗೊಂಡಿರೋದು. ಅಂದರೆ ಅವರು ಬರೀ ಭತ್ತ ಅಷ್ಟೇ ಬೆಳೆಯೋದು, ರಾಗಿ ಎಲ್ಲ ಬೆಳೆಯಲ್ಲ. ಅವರು ರಾಗಿನ ದುಡ್ಡಿಗೆ ತೊಗೋಬೇಕಾದ್ರೆ ನನಗೆ ಫೋನ್ ಮಾಡಿದರು, ರಾಗಿ ಚೆನ್ನಾಗಿದೆ ನೋಡು, ನಿನಗೂ ಬೇಕು ಅಂದರೆ ತೆಗೆದಿಟ್ಟಿರ್ತೀನಿ ಅಂತೇಳಿ. ಸರಿ ಆಯಿತು ಅಂತೇಳಿದೆ. ಒಂದು ಅರ್ಧ ಕ್ವಿಂಟಾಲು, ಅಂದರೆ ಅಲ್ಲಿ ಇಲ್ಲಾದರೆ 50 kg ಆ ಥರ ಎಲ್ಲ ತೂಕ ಹಾಕ್ತಾರೆ. ಅಲ್ಲಿ ಅಂದರೆ ಸೇರು ಲೆಕ್ಕದಲ್ಲಿ 50 ಸೇರು ಆ ಥರ ತೂಕ ಮಾಡಿ ಕೊಡುವಂಥದ್ದು. ಅದಕ್ಕೆ ಒಂದು 50 ಸೇರು ತೆಗೆದಿಟ್ಟಿರ್ತೀನಿ ಅಂತ ಹೇಳಿದರು. ಇದು ತೆಗೆದು ಸುಮಾರು 1 ವರ್ಷ ಆಗಿದೆ, ಆವಾಗ ತೆಗೆದಿಟ್ಟಿದ್ರು. ಆದರೆ ನನಗೆ ಅಂದರೆ ನಾವು ಬರುವಾಗ ತೊಗೊಬರೋದಕ್ಕೆ ಆಗಿಲ್ಲ. ಇವಾಗ ಅಂದರೆ ಪೂಜೆ ಅಮ್ಮನ ಮನೆಗೆ ತಂದಿಟ್ಟರೆ ಹತ್ರ ಆಗುತ್ತೆ ನಮಗೆ ತೊಗೊಬರೋದಕ್ಕೆ ಅಂತೇಳಿ ಅಲ್ಲೇ ಹೇಳಿದ್ವಿ. ಹಾಗೆ ಬರತ್ತೇನಾದರೂ ಮಳವಳ್ಳಿ ಕಡೆ ಏನಾದರೂ ಬಂದರೆ ಮನೆಗೆ ತಂದು ಹಾಕ್ಬಿಡೋಕೆ ಹೇಳು ಅಂತ ಹೇಳಿದ್ವಿ. ಹಾಗೆ ಅವ್ನು ಮನೆಗೆ ತಂದಿಟ್ಟಿದ್ದ. ಅವತ್ತು ಊರಿಗೆ ನಾವೆಲ್ಲ ಹೋಗಿದ್ವಲ್ಲ ಚಿನ್ನ ಹಾಕೋದಕ್ಕೆ ಅಂತೇಳಿ, ಆ ಟೈಮಲ್ಲಿ ಅವ್ನು ಬರ್ತಾ ಇದ್ದ. ಅದಕ್ಕೆ ಮಳವಳ್ಳಿಗೆ ಬರ್ತಿದ್ಯಾ ಹೇಗಿದ್ರು ಗಾಡಿಯಲ್ಲಿ, ಹಾಗೆ ಸ್ವಲ್ಪ ರಾಗಿನೇ ಬಂದುಬಿಡು ಅಂತ ಹೇಳಿದ್ವಿ. ಆಯಿತು ಅಂದ್ಬಿಟ್ಟು ಅವನು ಮಳವಳ್ಳಿಗೆ ತಂದು ಹಾಕಿದ. ಇನ್ನೂ ಸ್ವಲ್ಪ ಇರಬೇಕು, ಇನ್ನೊಂದು 15 kg ಅಷ್ಟು ಇನ್ನೂ ಇದೆ ಅಲ್ಲೇ. ನಾವು ಅರ್ಧ ಮೋನ್ಮಮ್ಮ ಗಾಡಿಯಲ್ಲಿ ತೊಗೊಬಂತು. ಇನ್ನೊಂದು ಸ್ವಲ್ಪನ ಪ್ರವೀಣ ಬಂದಿದ್ನಲ್ಲ, ಅವ್ನ ಕಾರೆಲ್ಲ ಕಳಿಸಿದ್ರು. ಎಲ್ಲನೂ ಗಾಡಿಯಲ್ಲಿ ಬರೋಕ್ಕಾಗಲ್ಲ, ತೂಕ ಆಗಿಬಿಡುತ್ತೆ, ವೆಯ್ಟ್ ಇರುತ್ತಲ್ವ ಅದರಿಂದ. ಮೋನ್ಮಮ್ಮ ಮೊನ್ನೆ ಪ್ರವೀಣನ ಮನೆಗೆ ಹೋದಾಗ ಏನು ಮಾಡಿದರು ಅಂದರೆ ರಾಗಿನ ತೊಗೊಂಡು ಬಂದಿದ್ರು. ಅದಕ್ಕೆ ನನಗೆ ಇವಾಗ ಸ್ವಲ್ಪ ಮಿಲ್ ಮಾಡಿಸ್ಬೇಕಿತ್ತು, ಅದಕ್ಕೆ ಚೀಲಕ್ಕೆ ಹಾಕ್ತಾಯಿದ್ದೀನಿ. ಊರಿನ ರಾಗಿ ಚೆನ್ನಾಗಿರುತ್ತೆ, ಕಲ್ಲು ಅದೆಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ. ಟೈಮ್ ಬಂದು ಇವಾಗ 12:30. ಕೆಲಸ ಎಲ್ಲ ಮುಗಿಸ್ತೇವೆ. ಸ್ವಲ್ಪ ಲೇಟಾಯಿತು, ಯಾವಾಗಲೂ 12 ಗಂಟೆ ಒಳಗಡೆ ಆಗಿಬಿಟ್ಟಿರುತ್ತೆ, ಒಂದೊಂದು ದಿನ ಲೇಟ್ ಆಗಿಬಿಟ್ಟಿರುತ್ತೆ. ನಾನೇ ಸ್ವಲ್ಪ ಲೇಟಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದು. ಇವತ್ತು ಸ್ಟೆಪ್ಪೆಲ್ಲ ಒರೆಸಿ ಬಚ್ಚಲು ಮನೆಯೆಲ್ಲ ತೊಳೆದು, ಅಂದರೆ ಉಜ್ಜೆಲ್ಲ ತೊಳಿಬೇಕಲ್ಲ, ಅದೆಲ್ಲ ತೊಳೆದು ಎಲ್ಲ ಮಾಡುವಾಗ, ಮತ್ತು ರಾಗಿ ಎಲ್ಲ ಬೇರೆ ಚೀಲಕ್ಕೆ ಹಾಕಿ ಎಲ್ಲ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಅದೆಲ್ಲ ಮುಗಿಸಿ ಬಂದು, ಅಂದರೆ ಎಲ್ಲ ಕೆಲಸ ಮಾಡಿ ಬಂದು ಕೂತ್ಕೊಂಡ್ರೆ ಎಷ್ಟು ಆರಾಮ ಅಂತ ಅನಿಸುತ್ತೆ. ಓಕೆ, ಹಾಗೆ ಇವಾಗ ನವಂಬರ್ ಅಂದ ತಕ್ಷಣ ಎಲ್ರಿಗೂ ಗೊತ್ತು ಕನ್ನಡ ರಾಜ್ಯೋತ್ಸವ ಅಂಥೇಳಿ. ಆದರೆ ಅತಿ ಹೆಚ್ಚು ಕನ್ನಡ ಮಾತಾಡುವಂಥ ಜಿಲ್ಲೆ ಅಂದರೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಕನ್ನಡ ಮಾತಾಡ್ತಾರೆ. ಆದರೆ ಅತಿ ಹೆಚ್ಚು ಕನ್ನಡ ಮಾತಾಡುವಂಥ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ. ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಅಂದರೆ ಹೆಚ್ಚಾಗಿ ಕನ್ನಡನ ಯೂಸ್ ಮಾತಾಡ್ತಾರೆ ಅಂತೇಳಿ ಒಂಥರ ನಮಗೂ ಕೂಡ ಖುಷಿ ಅನಿಸುತ್ತೆ. ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಕನ್ನಡ ಮಾತಾಡುವ ಜಿಲ್ಲೆ ಯಾವುದು ಅಂದರೆ ಮಂಡ್ಯ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದಲ್ವ, ನಮ್ಮ ಜಿಲ್ಲೆ ಅಂಥೇಳಿ ಒಂಥರ ಖುಷಿಯಾಗುತ್ತೆ. ಒಬ್ಬೊಬ್ಬರು ಬಸ್ಗಳಲ್ಲಿ ನೋಡಿರ್ಬೋದು ನೀವು, ತುಂಬ ಜನಕ್ಕೆ ಕನ್ನಡ ಗೊತ್ತಿರುತ್ತೆ, ಆದರೂ ಕೂಡ ಕನ್ನಡ ಮಾತಾಡಲ್ಲ. ನನಗೆ ಆ ಥರ ಸುಮಾರು ಕಡೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ಅವ್ರಿಗೆ ಕನ್ನಡ ಗೊತ್ತಿರುತ್ತೆ ಏನೋ ಗೊತ್ತಿಲ್ಲ. ನನಗೆ ಒಂದು ಸರಿ APC ಸರ್ಕಲ್ಗೆ ಹೋಗಬೇಕಿತ್ತು. ಆವಾಗ ನನಗೆ ಅದು ಅಂದರೆ ಗಾಡಿಯಲ್ಲಿ ಹೋಗಿ ಅಭ್ಯಾಸ,
ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲಿ ಇಳಿಬೇಕು, ಇದೇ APC ಸರ್ಕಲ್ಲ ಏನು ಅಂತ ಸ್ವಲ್ಪ ಕನ್ಫ್ಯೂಸ್ ಇತ್ತು. ಆವಾಗ ನಾನು ಪಕ್ಕದಲ್ಲಿರೋನ ಕೇಳಿದೆ, ಅವರು ಏನು ಮಾತಾಡಲಿಲ್ಲ. ಮತ್ತು ನಾನೇನು ಮಾಡಿದೆ, ಇವ್ರನ್ನೆಲ್ಲ ಕೇಳೋ ಬದಲು ನನ್ನ ಪ್ರಕಾರ ಬೆಸ್ಟ್ ಅಂದರೆ ಕಂಡಕ್ಟರ್ ಸರ್ ಇರ್ತಲ್ಲ, ಮತ್ತು ಇಲ್ಲಾಂದರೆ ಡ್ರೈವರ್ ಸರ್ ಅಂತಲೇ ಕರೆಯೋದು. ಸರ್ ಇದು APC ಸರ್ಕಲ್ಲು ಎಲ್ಲಿ ಸರ್ ಇದೇನಾ ಏನು ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ಮುಂದೆ ನಾನು ಹೇಳ್ತೀನಿ ಆ ಥರ ಏನಾದರೂ ಹೇಳ್ತಾರೆ. ಅಕ್ಕಪಕ್ಕದವರು ಹೇಳಿಲ್ಲ ಅಂದರೆ ಡ್ರೈವರು ಕಂಡಕ್ಟ್ರನ್ನ ಕೇಳೋದು ಬೆಸ್ಟು. ನಾನು ಹೋಗ್ಬಿಟ್ಟು ಯಾವಾಗಲೂ ಹೆಚ್ಚಾಗಿ ಪಕ್ಕದಲ್ಲಿರೋರು ಸ್ವಲ್ಪ ಸ್ಕೋಪ್ ಎಲ್ಲ ತೋರಿಸೋದು ಆ ಥರದ್ದೆಲ್ಲ ಮಾಡಿದಾಗ ನಾನು ಡೈರೆಕ್ಟಾಗಿ ಹೋಗೋದು ಡ್ರೈವರ್ ಅಂಕಲ್ ಇಲ್ಲಾಂದರೆ ಕಂಡಕ್ಟರ್ ಅಂಕಲು, ಯಾರಾದ್ರಿಲ್ಲ ಸರ್, ಎರಡರಲ್ಲೂ ಒಂದೇ ಯೂಸ್ ಮಾಡ್ತೀನಿ. ಸರ್ ಅಂತನಾದರೂ ಅಂತೀನಿಲ್ಲ, ಅಂಕಲ್ ಅಂತನಾದರೂ ಅಂತೀನಿ. ಅಂದರೆ ಏಜ್ ನೋಡಿಬಿಟ್ಟು ಹೆಚ್ಚಾಗಿ ಸರ್ ಅಂತಲೇ ಬರುತ್ತೆ. ಅವ್ರನ್ನ ಕೇಳಿದ್ರೆ ಅವರೇ ಕರೆಕ್ಟಾಗಿ ಹೇಳ್ತಾರೆ ಇನ್ನೆಷ್ಟು ಸ್ಟಾಪ್ ಇದೆ ಏನು ಅಂತೇಳಿ. ಆ ಥರ ಬೆಸ್ಟ್. ಈ ಥರ ಸ್ಕೋಪು ತೋರಿಸೋರು ಮುಂದೆ ಕೇಳಿ ನಮಗೆ ಒಂಥರ ಆಗ್ಬಿಡುತ್ತೆ. ಅವಾಗ ಅವ್ರು ನೋಡುವಾಗಲೇ ಗೊತ್ತಾಗುತ್ತೆ, ಅವ್ರು ನಮ್ಮನ್ನ ನೋಡೋ ರೀತಿಯೆಲ್ಲ ನೋಡುವಾಗಲೇ ಇವರು ಅಷ್ಟೇ ಅಂತ ಅಂದ್ಕೋಬೇಕು. ಹಾಗೆ ಇನ್ನೊಂದು ಸರಿ ಎಲ್ಲಿ ಅಂದರೆ ಎಲ್ಲೋಗಿದ್ವಿ ನಾವು, ಸೆಂಟ್ ಮಡಿವಾಳನ ಗೊತ್ತಿಲ್ಲ ನನಗೆ. ಅಲ್ಲಿಂದ ಬರಬೇಕಾದ್ರೆ ಒಂದು ಹಿಂದಿ ಹುಡುಗಿ ಸಿಕ್ಕಿದ್ಲು ನನಗೆ. ಅವಳಿಗೆ ಬೊಮ್ಮನಳ್ಳಿ ಹೋಗ್ಬೇಕು, ಅಂದರೆ ಬೊಮ್ಮನಳ್ಳಿ ಹೋಗ್ತಿದ್ದಾಳೆ. ಬೊಮ್ಮನಳ್ಳಿ ಎಲ್ಲಿ ಅಂತ ಗೊತ್ತಿಲ್ಲ. ಅವಾಗ ಅವಳು ಹೇಳಿದ್ಲು ಬೊಮ್ಮನಳ್ಳಿ ಸ್ಟಾಪ್ ಅಂದರೆ, ಅವಳು ಹಿಂದಿಯಲ್ಲಿ ಹೇಳಿದ್ಲು. ನನಗೆ ಸ್ವಲ್ಪ ಹೇಳಿ ಅಂತೇಳಿ. ನನಗೆ ಅಂದರೆ ಅರ್ಥ ಆಗುತ್ತೆ ಹಿಂದಿ, ಆದರೆ ಸಡನ್ನಾಗಿ ಮಾತಾಡೋಕ್ಕೆ ಬರಲ್ಲ, ಆ ಥರ ಆಗ್ಬಿಡುತ್ತೆ. ಆಮೇಲೆ ನಾನು ಹೇಳಿದೆ ಹಾಂ ಸರಿ ಆಯಿತು ಅಂಥೇಳಿ ಅವಳಿಗೆ ಅರ್ಥ ಆಗೋ ಥರ ಸ್ವಲ್ಪ ಮಾತಾಡಿ ಹೇಳಿದೆ. ಅವಳಿಗೆ ಅರ್ಥ ಆಯಿತು. ಆಮೇಲೆ ಬೊಮ್ಮನಳ್ಳಿ ಬಂದ ತಕ್ಷಣ ನಾನು ಹೇಳಿದೆ ಇದೇ ಸ್ಟಾಪು, ನಾನು ಕನ್ನಡದಲ್ಲೇ ಹೇಳಿದ್ದು ಇದೇ ಸ್ಟಾಪು, ಬೊಮ್ಮನಳ್ಳಿ ಇದೇ ಸ್ಟಾಪು ಅಂತೇಳಿ. ಆಮೇಲೆ ಅವಳು ಅಲ್ಲಿ ಇಳ್ಕೊಂಡು ಥ್ಯಾಂಕ್ಸ್ ಅಂತ ಹೇಳಿ ಹೋದ್ಲು. ಅಂದರೆ ನಾವೇನು ಮಾಡ್ತೀವಿ ಅಂದರೆ ಒಬ್ಬೊಬ್ಬರು ಗೊತ್ತಿಲ್ಲ ಅಂದರೂ ಪಾಪ ಹೆಂಗೋ ಈ ಥರ ಮಿಕ್ಸ್ ಮ್ಯಾಚ್ ಮಾಡಿ ಹೇಳ್ತಾರೆ. ಒಬ್ಬೊಬ್ಬರು ಗೊತ್ತಿದ್ರು ಕೂಡ ಮಾತಾಡಲ್ಲ, ಒಬ್ಬೊಬ್ರಂತೂ ಫುಲ್ಲು ಸ್ಕೋಪು. ಆ ಥರ ಎಲ್ಲ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಥರದ್ದು ಜನಗಳು ಕೂಡ ಇರ್ತಾರೆ, ಒಂದೇ ಥರ ಜನಗಳಿರಲ್ಲ. ಇದು ನೋಡಿ, ಇದು ನೋಡಿದ್ರೇ ಗೊತ್ತಾಗುತ್ತಲ್ಲ, ಇವ್ರು ಯಾರೂ ಒಂದೇ ಥರ ಇಲ್ಲ. ಇವ್ರು ಯಾರು ಕೂಡ ಒಂದೇ ಥರ ಇರಲ್ಲ ನೋಡಿ. ಇರಲ್ಲ ಅನ್ನೋದಕ್ಕೇನೆ ಇಲ್ಲವೇ ಇಲ್ಲ ನೋಡಿ. ಇವಳೇ ಒಂಥರ ಇದ್ದಾಳೆ, ಇವಳೇ ಒಂಥರ ಇದ್ದಾಳೆ, ಇವಳೇ ಒಂಥರ ಇದ್ದಾಳೆ ಮಧ್ಯದವಳು, ಇವಳೇ ಒಂಥರ ಇದ್ದಾಳೆ, ಇವಳು ನೋಡಿ ಇವಳೇ ಒಂಥರ ಇದ್ದಾಳೆ. ಹಂಗೆ ಇವಳು ಅಂತ ಬಂದ ತಕ್ಷಣ, ಈ ಮಧ್ಯದ ಬೆರಳು ಅಂತ ಬಂದ ತಕ್ಷಣ ನನಗೆ ಬಿಗ್ ಬಾಸ್ ನೆನಪಾಗ್ತಿದೆ. ರಿಯಲಿ ಈ ಮಧ್ಯದ ಬೆರಳು ಏನಿದೆ, ಈ ಫಿಂಗರು ಏನು ಮೀನಿಂಗ್ಸ್ ಅಂತಲೇ ನನಗೆ ರಿಯಲಿ ಗೊತ್ತಿಲ್ಲ. ಬಿಗ್ ಬಾಸಲ್ಲಿ ನಡೆದಿತ್ತು ನೋಡಿ, ಎಲ್ಲರಿಗೂ ಗೊತ್ತಿರುತ್ತೆ ಆ ಸೀಸನು ಯಾರು ಏನು ಅಂತೇಳಿ. ನಾನೇನು ಹೆಸರೆಲ್ಲ ಹೇಳಲ್ಲ. ನಮಗೆ ಸ್ಕೂಲಲ್ಲೆಲ್ಲ ಇದು ಗೊತ್ತು, ಹಿಂಗಂದ ತಕ್ಷಣ ಏನು ಅಂತ ಗೊತ್ತಿದೆ. ಸ್ಕೂಲಲ್ಲಿ ಹೆಚ್ಚಾಗಿ ಇದನ್ನು ಬಳಸ್ತಾ ಇದ್ವಿ. ಎದ್ದು ನಿಂತ್ಕೊಬಿಟ್ಟು ಸರ್ ಅಂದರೆ ವಿವರಣೆ ಅಂದರೆ ಮಾತಲ್ಲಿ ಹೇಳ್ತಿರ್ಲಿಲ್ಲ, ಹಿಂಗೆ ಬೆರಳು ತೋರಿಸ್ಬಿಡ್ತಿದ್ವಿ ಸರ್ ಅಂತ ಅವರು ಬಿಟ್ಬಿಡ್ತಿದ್ರು. ಇದಂದರೆ ಏನಕ್ಕೆ ಯೂಸ್ ಮಾಡ್ತೀವಿ, ಉಂಗುರಕ್ಕೆ ಅಷ್ಟೆ. ಇದು ಏನಕ್ಕೂ ಯೂಸೇ ಮಾಡ್ತಿರ್ಲಿಲ್ಲ, ನನಗಂತೂ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಇದಂತೂ ತೋರೋ ಬೆರಳು ಅಂಥೇಳಿ. ಇದು ಬಂದು ಹೆಬ್ಬೆರಳು, ಅಂದರೆ ಏನಾದರೂ ಸೈನಿಗೆಲ್ಲ ಬೇಕಂದರೆ ಇದೇ ಬೆರಳು ಬೇಕು ಅಂತ ಅಷ್ಟೇ ಗೊತ್ತಿದ್ದು. ಈ ಬೆರಳು ಬಗ್ಗೆ ರಿಯಲಿ ಗೊತ್ತಿರಲಿಲ್ಲ. ಬಿಗ್ ಬಾಸಲ್ಲಿ ಆ ಥರ ಆದಮೇಲೆ ಅದು ಯಾವತ್ತೋ ಮಧ್ಯದಲ್ಲಿ ಆಗಿದ್ದು ಆ ಸೀನು. ಅದು ಕಿಚ್ಚ ಸುದೀಪು ಅಂದರೆ ವಾರದ ಕತೆ ಕಿಚ್ಚನ ಜೊತೆ ಆವತ್ತೇ ಗೊತ್ತಾಗಿದ್ದು ನಮಗೆ ಇದೇನು ಏನು ಮೀನಿಂಗ್ಸ್ ಬರುತ್ತೆ ಇದು ತೋರಿಸಿದ್ರೆ ಅಂತ ರಿಯಲಿ ಗೊತ್ತಿಲ್ಲ. ಆಮೇಲೆ ಗೊತ್ತಾಯಿತು ಸ್ವಲ್ಪ ಏನು ಬ್ಯಾಡ್ ಇದನ್ನು ತೋರಿಸಿದ್ರೆ ಬ್ಯಾಡ್ ಮೀನಿಂಗ್ಸ್ ಬರುತ್ತೆ ಅಂತೇಳಿ. ಆಮೇಲೆ ನಾವು ಏನಿರ್ಬೋದು ಅಂತ ನಾನು ಮೈನನ್ನೆಲ್ಲ ಕೇಳೋದು, ಏನು ಅವಳಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ಆಮೇಲೆ ಗೊತ್ತಾಯಿತು ಈ ಫಿಂಗರ್ನ ತೋರಿಸಿದ್ರೆ ಏನು ವರ್ಡ್ ಅಂತ, ಅಂದರೆ ಏನನ್ನು ಅದು ಸೂಚಿಸುತ್ತೆ ಅಂಥೇಳಿ ಆವಾಗಲೇ ಗೊತ್ತಾಗಿದ್ದು. ನಿಜವಾಗ್ಲೂ ಇದ್ರ ಬಗ್ಗೆ ರಿಯಲಿ ಗೊತ್ತಿರಲಿಲ್ಲ. ಬಿಗ್ ಬಾಸಿಂದನೇ ನಾವು ಆ ಸೀಸನಿಂದನೇ ಅದು ಬೆರಳಿಂದ ಏನು ಅರ್ಥ ಕೊಡುತ್ತೆ ಅನ್ನೋದು ಗೊತ್ತಾಗಿದ್ದು. ಈ ಥರ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾನು ಏನಕ್ಕೆ ಬಂದೀನಿ ನೋಡಿ, 5 ಬೆರಳು ಬಗ್ಗೆ ಬಂದು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗ್ತಿರುತ್ತೆ. ಹಿಂಗೆ ಮಾತುಗಳು ಮಾತಾಡ್ತಾ ಇದ್ದಾರೆ, ಎಲ್ಲಿಂದ ಎಲ್ಲಿಗೂ ಕನೆಕ್ಟ್ ಆಗಿರುತ್ತೆ.
ಹೇಳ್ತಾರಲ್ಲ, ಬೆಟ್ಟದ ನೆಲ್ಲಿಕಾಯಲ್ಲಿ, ಬೆಟ್ಟದ ಮೇಲಿರೋ ನೆಲ್ಲಿಕಾಯಲ್ಲಿ ಸಮುದ್ರದ ಉಪ್ಪಲ್ಲಿ ಎರಡು ಸೇರಿ ಏನಾಗುತ್ತೆ ಹೇಳಿ, ಉಪ್ಪಿನಕಾಯಿ ಆಗುತ್ತೆ ಅಂತೇಳಿ. ಹಾಗೆ ಒಂದಕ್ಕೊಂದು ಮೀನಿಂಗ್ಸೇ ಇಲ್ಲ, ಅರ್ಥನೇ ಇಲ್ಲ. ನಾನು ಎಲ್ಲಿಗೋ ಹೋಗ್ಬಿಟ್ಟೆ. ಬೆರಳು ಬಗ್ಗೆ ಬಂದೆ, ಬಿಗ್ ಬಾಸ್ ಬಗ್ಗೆ ಬಂದೆ, ಈ ಥರ ಬಂದು ಮಂಡ್ಯ ಜಿಲ್ಲೆ ಬಗ್ಗೆ ಬಂದೆ, ಕನ್ನಡದ ಬಗ್ಗೆ ಬಂದೆ, ಅಲ್ಲಿಂದ ಜನಗಳ ಬಗ್ಗೆ ಬಂದೆ, ಬೆರಳು ಬಗ್ಗೆ ಬಂದೆ, ಅಲ್ಲಿಂದ ಇಲ್ಲಿಗೆ ಬಂದು ನಿಂತಿದ್ದೀನಿ. ಆ ಥರ ಮಾತುಗಳು ಮಾತಾಡ್ತಾ ಇರುವಾಗ ಎಲ್ಲಿಂದ ಎಲ್ಲಿಗೋ ಕನೆಕ್ಟ್ ಆಗ್ತಾ ಹೋಗುತ್ತೆ. ಹೀಗೆ ನಾನು ಮಾತಾಡ್ತಾಯಿದ್ದೆ, ಇನ್ನೂ ಎಲ್ಲೆಲ್ಲೋ ಕನೆಕ್ಟ್ ಆಗುತ್ತೆ. ಓಕೆ, ಹಾಗೆ ನನಗೆ ಚಿಕನ್ ತಿನ್ಬೇಕಂತ ಅನ್ನಿಸ್ತಾಯಿತ್ತು. ಅದಕ್ಕೆ ರಾತ್ರಿ ಚಿಲ್ಲಿ ಚಿಕನ್ ಮಾಡಿದ್ದೆ. ಸ್ವಲ್ಪ ಮಾಮ ಆಫೀಸ್ಗೆ ತೊಗೊಂಡೋದ್ರು. ಇವಾಗ ಚಪಾತಿ ಇದೆ ಬೆಳಿಗ್ಗೆ, ಅದಕ್ಕೆ ಚಪಾತಿ ಮಾಡಿದೆ. ಚಪಾತಿ ಮತ್ತು ಇದಿದೆ, ತೊಗರಿಕಾಯಿ ಸಾಂಬಾರಿದೆ, ಅದು ತಿಂದಿರ್ತೀವಿ. ಇವಾಗ ಮಧ್ಯಾಹ್ನಕ್ಕೆ ತಿಂತೀವಿ. ರಾತ್ರಿಗೆ ನೋಡೋಣ, ಸಾಕಾಗಿಲ್ಲ ಅಂದರೆ ಏನಾದರೂ ಲೈಟ್ ಫುಡ್ ಮಾಡೋಣ ಅಂತೇಳಿ. ಮೊಸರು ಎಲ್ಲ ಇದೆ, ನೋಡೋಣ ಏನೋ ಒಂದು ಮಾಡ್ತೀನಿ. ಓಕೆ, ಊರಿಗೆ ಹೋದಾಗ ತಿಂದಿಲ್ಲ ಅವತ್ತು, ಮಳವಳ್ಳಿಲಿ ಮಾಡಲ್ಲ. ಕೋಮಲ್ ಬಿರಿಯಾನಿಲಿ ತರ್ಸೋಣ ಅಂದ್ಕೊಂಡೆ. ಯಾರಾದರೂ ಪ್ರವೀಣ, ನವೀನ ಯಾರಾದರೂ ಇದ್ದಿದ್ರೆ ತಂದುಕೊಟ್ರು ಅಂತ ಕೇಳ್ಬೋದಿತ್ತು. ಯಾರೂ ಇಲ್ಲ. ಹಂಗೂ ನಮ್ಮ ಪುಟ್ಟಯ್ಯವ ಹೇಳ್ತಾಯಿದ್ರು, ಆ ಹುಡ್ಗನ್ಗೆ ಹೇಳ್ತಿದ್ದೆ ಅಂದರೆ, ನವೀನನ್ಗೆ ಹೇಳಿದ್ರೆ ನವಿ ಅವ್ನ ಫ್ರೆಂಡ್ಗೆ ಹೇಳ್ತಾನೆ ತಂದುಕೊಡ್ತಾನೆ ಅಂತ. ಬೇಡ, ನನ್ನೊಬ್ಳಿಗೋಸ್ಕರ ಅವ್ರನ್ನ ಕಳಿಸಿ. ನಾನು ತಿನ್ನೋದೆಷ್ಟು ಗೊತ್ತಾ, ಕೋಮಲ್ ಬಿರಿಯಾನಿಲಿ ತರಿಸಿದ್ರು ಅಷ್ಟೇ, ಎಲ್ಲೇ ತರಿಸಿದ್ರು ಅಷ್ಟೇ, ನನಗೆ ಮನೇಲಿ ತಿನ್ನುವಷ್ಟು, ಅಂದರೆ ಮನೇಲೇ ಮಾಡ್ತೀವಲ್ಲ ಬಿರಿಯಾನಿ, ಅಷ್ಟು ನಾನು ಹೊರ್ಗಡೆಯಿಂದ ತರ್ತೀವಿ ನೋಡಿ ಬಿರಿಯಾನಿ, ಬಿರಿಯಾನಿ ಅಷ್ಟು ಇಷ್ಟ ಆಗಲ್ಲ, ಅಷ್ಟು ತಿನ್ನಲ್ಲ. ಯಾಕೆಂದ್ರೆ ಅಲ್ಲಿ ಬಾಸುಮತಿ ಅಕ್ಕಿ ಹಾಕಿರ್ತಾರೆ ನೋಡಿ, ಅದು ಹಾಕಿದ್ರೆ ನನಗೆ ಊಟ ಸೇರಲ್ಲ, ಏನು ಅಂತ ಗೊತ್ತಿಲ್ಲ. ಅಕ್ಕಿನ ಯೂಸ್ ಮಾಡಿಲ್ಲ ಅಂದರೆ ಓಕೆ, ಸ್ವಲ್ಪ ತಿಂತೀನಿ. ಆ ಅಕ್ಕಿ ಏನಾದರೂ ಸ್ವಲ್ಪನಾದರೂ ಯೂಸ್ ಮಾಡಿದರೆ ಅಷ್ಟು ತಿನ್ನೋಕ್ಕಾಗಲ್ಲ. ಏನಾದರೂ ನಾನು ಕೋಮಲ್ ಬಿರಿಯಾನಿಯಿಂದ ಬಿರಿಯಾನಿ ತರಿಸಿದ್ರು ಹಾಫ್ ಬಿರಿಯಾನಿ ತಂದು ಕೊಡಬೇಕು, ಹಾಫ್ ಅಷ್ಟೇ ತಿಂತೀನಿ. ಅದು ಬಿಸಿ ಬಿಸಿಗೆ, ಅದಕ್ಕೂ ನನಗೆ ಅಷ್ಟೊಂದು ಇಷ್ಟನೂ ಆಗಲ್ಲ. ಸುಮ್ಮನೆ ಎಲ್ಲರೂ ತಿಂತಾ ಇರ್ತಲ್ಲ ಅಂಥೇಳಿ ತಿನ್ನುವಂಥದ್ದು ಅಷ್ಟೇ. ಓಕೆ ಫ್ರೆಂಡ್ಸು, ಬಟ್ಟೆ ಹಾಕಿದ್ದೀನಿ. ಬಟ್ಟೆಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ, ಸ್ವಿಚ್ ಎಲ್ಲ ಆನ್ ಮಾಡಿದ್ದೀನಿ. ಒಂದು ಅರ್ಧ ಗಂಟೆ ಓಡಿದೆ ಮಿಷಿನು. ನನ್ನ ಕಸ ಎಲ್ಲ ಗುಡಿಸಿ, ಸ್ಟೆಪ್ಪೆಲ್ಲ ಒರೆಸಿ ಬರುವಾಗ ಆಫ್ ಆಗಿಬಿಟ್ಟಿದೆ. ನನಗೆ ಸಡನ್ನಾಗಿ ಏನಾಯ್ತಪ್ಪ ಹಿಂಗೆ ಆಫ್ ಆಗಿಬಿಟ್ಟಿದೆ ಅಂತ ನೋಡುವಾಗ, ಪ್ಲಗ್ ಇದೆಯಲ್ಲ ಹಾಕಿರೋದು ಸ್ವಲ್ಪ ಲೂಸ್ ಇದೆ, ಅದು ಸ್ವಲ್ಪ ಲೂಸಾಗಿ ಆಫ್ ಆಗಿಬಿಟ್ಟಿದೆ. ಮತ್ತೆ ಆನ್ ಮಾಡಿ ಬಿಟ್ಟೆ. ಓಕೆ, ವೆದರು ಫುಲ್ಲು ಮೋಡ, ಮಳೆ ಬರೋ ಥರ. ಮಳೆ ಏನು ಬಂದಿಲ್ಲ, ಒಂದು 3-4 ದಿನದಿಂದ ಹೇಳ್ತಾನೆ ಇದ್ದಾರೆ ಮಳೆ ಎಲ್ಲ ಬರುತ್ತೆ ಅಂತೇಳಿ. ಮಳೆ ಏನಿಲ್ಲ, ನೋಡಬೇಕು ಮುಂದೆ. ಇನ್ನೂ ಒಂದು 3-4 ದಿನ ಮಳೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಒಂದು ಹನಿನೂ ಕೂಡ ಬಿದ್ದಿಲ್ಲ, ನೋಡೋಣ. ಓಕೆ, ಇವಾಗ ತಾನೇ ಹೇಳ್ದೆ ನಿಮಗೆ ಮೋಡ ಥರ ಇದೆ ಅಂತೇಳಿ, ಮಳೆ ಬರ್ತಾ ಇಲ್ಲ ಅಂತೇಳಿ. ಈಗ ನೋಡಿ ಮಳೆ ಬಂತು, ಇದಕ್ಕಿದ್ದಂಗೆ ಸ್ಟಾರ್ಟ್ ಆಗೋಯ್ತು ನೋಡಿ ಮಳೆ. ಕಾಣಿಸ್ತಿದೆಯಾ ನಿಮಗೆ? ತುಂಬ ದಿನ ಆಗಿತ್ತಲ್ವ ಮಳೆ ಎಲ್ಲ ಬಂದು. ಮಣ್ಣು ಎಷ್ಟು ಘಮ ಘಮ ಅಂತಿದೆ ಅಂದರೆ, ಹೋಗಿ ತಿನ್ನಬೇಕು ಅನ್ನೋ ಥರ ಆಸೆ ಆಗ್ತಿದೆ, ಅಷ್ಟು ಘಮ ಘಮ ಅಂತಿದೆ. ಈ ಟೈಮಲ್ಲಿ ಹೊರಗಡೆ ನಿಂತ್ಕೊಂಡ್ರೆ ಆಹಾ ಸಖತ್ತಾಗಿರುತ್ತೆ ನೋಡಿ. ಮಳೆ ಹೆಂಗೆ ಬರ್ತಾ ಇದೆ, ಜೋರಾಗೆ ಬರ್ತಾ ಇದೆ. ನಾನು 1-2 ಹನಿ ಹಾಕುತ್ತೆ ಅಂತ ಅಂದ್ಕೊಬಿಟ್ಟಿದ್ದೆ. ನಾನು ಅಲ್ಲಿ ಮೆಣಸಿಕಾಯಿ ಎಲ್ಲ ತೊಗೊಂಡೋಗ್ಬಿಟ್ಟು ಒಣಗಾಕ್ಬಿಟ್ಟಿದ್ದೀನಿ. ನೋಡಿದರೆ ಸಡನ್ನಾಗಿ ಮಳೆನೇ ಬಂದ್ಬಿಡ್ತು. ಹೀಗೆ ಮಾಡಿದ್ರೆ ಗೊತ್ತೇ ಆಗಲ್ಲ ನೋಡಿ, ನಿಧಾನಕ್ಕೆ ಅಬ್ಸರ್ವ್ ಮಾಡಬೇಕು. ಬೆಂಗಳೂರಲ್ಲಿ ಸ್ವಲ್ಪ ಹಾಗೆ, ಯಾವಾಗ ಅಂದರೆ ಆವಾಗ ಮಳೆ ಬರ್ತಾ ಇರುತ್ತೆ. ನಾನು ಅಂದ್ಕೊಂಡಿರಲಿಲ್ಲ, ಮೋಡ ಇರ್ತಾಯಿತ್ತಲ್ವ, ಯಾವಾಗಲೂ ಮೋಡ ಇರ್ತಾಯಿತ್ತು, ಅದೇ ಥರನೇ ಅಂತ ಅಂದ್ಕೊಂಡೆ. ನೋಡಿದರೆ ಸಡನ್ನಾಗಿ ಮಳೆ ಬಂತು. ಇವಾಗಂತೂ ಚಳಿಯೆಲ್ಲ ಸ್ಟಾರ್ಟ್ ಆಗಿದೆ. ಹಾಗೆ ನಾನು ಮಧ್ಯಾಹ್ನ ದೋಸೆಗೆ ರುಬ್ಬಿಟ್ಟಿದ್ದೀನಿ. ಈ ಚಳಿಗೆ ದೋಸೆ ಹಿಟ್ಟು ಹುಳಿ ಬರುತ್ತೆ ಏನೋ ಗೊತ್ತಿಲ್ಲ ನನಗಂತೂ, ಏಕೆಂದರೆ ಆ ಥರ ಇದೆ ವೆದರು. ಬೆಳಿಗ್ಗೆ ಅಂದರೆ ಒಂದು 12 ಗಂಟೆ ಆ ಥರ ರುಬ್ಬಿಟ್ರೆ ಸ್ವಲ್ಪನಾದರೂ ಚೆನ್ನಾಗಿ ಬರುತ್ತೆ, ದೋಸೆನಾದರೂ ಹಾಕ್ಕೋಬೋದು ಆ ಥರ. ಸಾಯಂಕಾಲ ಏನಾದರೂ ರುಬ್ಬಿದ್ರೆ ಕಷ್ಟನೇ ಬರೋದು, ನೋಡಬೇಕು. ಹಾಗೆ ಇವಾಗ ಮೊದಲೇ ಹೇಳ್ದಂಗೆ ಚಳಿಯೆಲ್ಲ ಇರೋದ್ರಿಂದ ಹೊರಗಡೆ ಒಂದು 5:30-6 ಗಂಟೆ ಆಗ್ತಿದ್ದಾಗೇ ಸ್ವಲ್ಪ ಚಳಿಯೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ವೆಟ್ರ್ ಇಲ್ಲದೆ ಹೊರಗಡೆ ಹೋಗಿ, ಅಂದರೆ ಚಳಿ ಇರೋದ್ರಿಂದ ಸ್ವಲ್ಪ ವಾಕ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ. ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ,
ಸ್ವೆಟರ್ ಹಾಕ್ಕೊಂಡು ಹೋಗ್ತೀನಿ, ಒಂದು ಜಾಕೆಟ್ ಇಟ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಹೋಗ್ಬಿಟ್ಟು ಆದ್ರೂ ಚಳಿ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು, ತುಂಬ ಹೊತ್ತೇನು ವಾಕ್ ಮಾಡಲ್ಲ, ಸ್ವಲ್ಪ ಹೊತ್ತಷ್ಟೇ. ಮೊದಲು ಒಂದು 20 ಮಿನಿಟ್ಸ್ ಆದರೂ ಮಾಡ್ತಿದ್ದೆ. ಈಗ ಚಳಿ ಎಲ್ಲ ಸ್ಟಾರ್ಟ್ ಆದಮೇಲೆ ಅಯ್ಯೋ ಚಳಿ ಬೇಗ ಹೊರಟೋಗೋಣ ಅಂತ ಅನ್ನಿಸ್ತಾನೆ ಇರುತ್ತೆ ಆ ಥರ. ಅದಕ್ಕೆ ಇವಾಗ ಒಂದು 10 ನಿಮಿಷನಾದರೂ ಮಾಡ್ತೀನಿ ಅಷ್ಟೇ, ಜಾಸ್ತಿ ಏನು ಮಾಡಲ್ಲ. ಹಾಗೆ ಬೆಕ್ಕಿನ ಮರಿಗೆ ಡೈಲಿ ಸ್ವಲ್ಪ ಹಿಂದೆ ಹೋಗಿ ಸ್ವಲ್ಪ ಅದು ಕಿರ್ಚಿದಾಗ ಫುಡ್ ಹಾಕ್ತಿದ್ನಲ್ಲ, ಅದಕ್ಕೆ ಇವಾಗ ನಾನು ವಾಕ್ ಮಾಡೋಕ್ಕೆ ಹೋಗಿದ್ನಲ್ಲ ಆ ಟೈಮಲ್ಲಿ ಬಂದ್ಬಿಟ್ಟವಳೆ. ಅದಕ್ಕೆ ಸ್ವಲ್ಪ ಮತ್ತೆ ಮೇಲೋಗಿ ಫುಡ್ ತೊಗೊಬಂದು ಕೆಳಗಡೆ ಹಾಕ್ತೆ. ಹಾಗೆ ಇನ್ನೊಂದೇನೆಂದರೆ ಕರ್ಗಮ್ಮನು ಕೂಡ ಬಂದವಳೆ. ಅದು ಹಿಂದೆ ಕಿರ್ಚ್ತಾ ಇದೆ, ಏನಕ್ಕೆ ಕಿರ್ಚ್ತಾ ಇದೆ ಏನೋ ಗೊತ್ತಿಲ್ಲ. ಮಧ್ಯಾಹ್ನದಿಂದನೂ ಸೇಮ್ ಅದೇ ಥರನೇ ಕಿರ್ಚ್ತಾಯಿತ್ತು. ಅದು ಯಾಕೆ ಆ ಥರ ಕಿರ್ಚೋದು ಅಂದರೆ, ಅದು ಮರಿ ಕಾಣಿಸಿಲ್ಲ ಅಂದರೆ ಆ ಟೈಮಲ್ಲಿ ಮಾತ್ರ ಅದು ಕಿರ್ಚುವಂಥದ್ದು, ಅಥವಾ ಏನಾದರೂ ನಾಯಿ ಎತ್ಕೊಂಡೋಗಿದೆಯಾ ಏನೋ ಗೊತ್ತಿಲ್ಲ. ನನಗೆ ಹಂಗೆ ಅನಿಸಿದ್ದು, ಯಾಕೆಂದರೆ ನಾನು ನೋಡಿದ್ದೀನಿ ಅದು ಮರಿ ಕಾಣಿಸಿಲ್ಲ ಅಂದಾಗ ಫುಲ್ಲು ಕಿರ್ಚುತ್ತಾನೆ ಇರುತ್ತೆ. ಅಂದರೆ ಅದು ಕಿರ್ಚೋ ರೀತಿಯೇ ಸ್ವಲ್ಪ ಬೇರೆ ಥರ ಇರುತ್ತೆ. ಅದಕ್ಕೆ ನಾನು ಕೌಶಿಗೆ ಹೇಳ್ತಾ ಇದ್ದೆ, ಕರ್ಗಿ ಯಾಕೋ ಕಿರ್ಚ್ತಿದ್ದಾಳೆ, ಎಲ್ಲೋ ಮರಿ ಕಾಣಿಸ್ತಿಲ್ವೋ ಅಥವಾ ಮರಿನ ಎಲ್ಲಿ ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ, ಇಲ್ಲಾಂದರೆ ನಾಯಿ ಏನಾದರೂ ನಾಯಿನೇ ಮೇನ್ ಕಾರಣ, ಅದನ್ನು ಏನಾದರೂ ಒಂದು ಸಾಯಿಸಿದೆ ಅಂದರೆ ಅದೇ ಕಾರಣ, ಏನಾದರೂ ಮಾಡಿಬಿಟ್ಟಿದ್ಯಾ ಏನೋ ಕಣೋ ಅಂತ ಹೇಳ್ತಾ ಇದ್ದೆ. ಇವಾಗಮ್ಮ ಈಗ ತಾನೇ ಮರಿ ಹಾಕಿದ, ಅಷ್ಟು ಬೇಗ ಅದು ತುಂಬ ಸೇಫಾಗಿಡುತ್ತೆ ಅಂತ ಅವನು ಹೇಳ್ತಾ ಇದ್ದ. ಇಲ್ಲ, ಅದು ನಿಜ, ಅದು ಸೇಫಾಗಿ ಇಡುತ್ತೆ. ಆದರೂ ಎಲ್ಲೋ ಒಂದೊಂದು ಕಡೆ ಅಕಸ್ಮಾತ್ ಏನಾದರೂ ಆಗಿರ್ಬೋದು, ಅದು ಸುಮ್ಮನೆ ಈ ಥರ ಕಿರ್ಚೋದಿಲ್ಲ ಅಂತ ಅವನಿಗೆ ಹೇಳ್ತಾ ಇದ್ದ. ಅವನು ಏನೋ ಗೊತ್ತಿಲ್ಲ, ಸುಮ್ಮನೆ ಒಂದೊಂದ್ಸರಿ ಕಿರ್ಚುತ್ತಲ್ವ, ಅದಕ್ಕೆ ಕಿರ್ಚ್ತಾ ಇರ್ಬೋದು ಅಂತ ಕೌಶಿ ಹೇಳೋದು. ಆಮೇಲೆ ನಾನು ಒಂದು 10 ನಿಮಿಷ ವಾಕ್ ಮಾಡಿದೆ. ಮತ್ತು ಇದಕ್ಕೆ ಫುಡ್ಡೆಲ್ಲ ಹಾಕ್ತಾಯಿದ್ದು, ಫುಡ್ ತಿಂತಾಯಿದ್ದೆ. ಅದು ಫುಡ್ ತಿನ್ನುವಾಗ ಅಂದರೆ ನಾನು ಹಾಕಿರೋದು ಅದು ಮರಿಗೆ, ಇದು ನಮ್ಮ ಮನೇದು ಏನು ಮಾಡುತ್ತೆ, ಇದು ಹೋಗಿ ಕಿತ್ಕೊಂಡು ತಿನ್ನೋದಕ್ಕೆ ಹೋಗೋದು. ಅದಕ್ಕೆ ನಾನು ಅದನ್ನು ಇಟ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಇದೇನೆಂದರೆ ಫಾಸ್ಟಾಗಿ ತಿನ್ನಲ್ಲ, ನಿಧಾನಕ್ಕೆ ಚೆನ್ನಾಗಿ ಅಗೆದು ತಿನ್ನುತ್ತೆ. ನಮ್ಮದು ಬೆಕ್ಕಿದೆಯಲ್ಲ, ಅದು ಸ್ವಲ್ಪ ನುಂಗ್ಬಿಡುತ್ತೆ, ಅಗಿಯೋದೇ ನಾನು ನೋಡಿಲ್ಲ, ನುಂಗೋದು ಆ ಥರ ಮಾಡೋದು. ಇಲ್ಲಿ ಕುತ್ಕೊಂಡು ನೋಡಿ, ಇಲ್ಲಿ ಕಿರ್ಚೋದು. ಮಧ್ಯಾಹ್ನನೂ ಇದೇ ಜಾಗದಲ್ಲೇ ಕುತ್ಕೊಂಡು ಕಿರ್ಚ್ತಾ ಇರೋದು, ಸಂಜೆನೂ ಇದೇ ಜಾಗದಲ್ಲೇ ಕುತ್ಕೊಂಡು ಕಿರ್ಚ್ತಾ ಇದೆ. ನನ್ನ ಪ್ರಕಾರ ಅದೇ ಮರಿ ಕಾಣಿಸ್ತಿಲ್ಲ, ಏನೋ ಆಗಿದೆ ಅಷ್ಟೆ, ಅದು ಮಾತ್ರ ಪಕ್ಕ. ಅದಾದಮೇಲೆ ನಾನು ಒಂದು 10 ನಿಮಿಷ ವಾಕ್ ಮುಗಿಸ್ಕೊಂಡು ಮೇಲೋದೆ. ಹಾಗೆ ನಾನು ಸುಮ್ಮನೆ ಕೂತಿದ್ದೆ. ಇವನೇನು ಮಾಡ್ತಾನೆ ಗೊತ್ತಾ, ಅಲ್ಲಿ ಗೋಡೆ ಹತ್ರ ಹೋಗೋದು, ಹೈಟೆಲ್ಲ ಬರ್ಕೋತಾ ಇರ್ತಾನೆ, ನಾನು ಎಷ್ಟು ಉದ್ದ ಆಗಿದ್ದೀನಿ ಇವಾಗ, ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಗುರ್ತು ಮಾಡ್ಕೊಳ್ಳೋದು, ಗೋಡೆಗೆ ಹೋಗ್ಬಿಟ್ಟು ನಾನು ಇಷ್ಟು ಉದ್ದ ಇದ್ದೀನಿ, ಇವಾಗ ಇಷ್ಟು ಉದ್ದ ಬೆಳೆದಿದ್ದೀನಿ, ಆ ಥರ ನೋಡ್ಕೋತಾ ಇರ್ತಾನೆ. ಅದಕ್ಕೆ ನಾನು ಅವನಿಗೆ ಗೊತ್ತಿಲ್ಲ ಅದು ವೀಡಿಯೋ ಮಾಡಿದ್ದು. ಅದಕ್ಕೆ ಆಮೇಲೆ ನೋಡಿಬಿಟ್ಟು ಇದನ್ನೇ ವೀಡಿಯೋ ಮಾಡ್ತೀರಲ್ಲ ನೀವು ಅಂದ್ಕೊಂಡು ಹೋದ. ಓಕೆ. ಹಾಗೆ ಇಲ್ಲೆರಡು ಏನು ಗಣೇಶದು ಚಿತ್ರಗಳು ಕಾಣಿಸ್ತಿದೆ, ಅದೆರಡು ಏನು ಗೊತ್ತಾ, ಇದು ಬರುತ್ತೆ ನೋಡಿ ಲಗ್ನ ಪತ್ರಿಕೆ. ಆ ಲಗ್ನ ಪತ್ರಿಕೆಯಲ್ಲಿ ಆ ಥರ ಗಣೇಶಂದು ಚಿತ್ರ ಎಲ್ಲ ಹಾಕಿರ್ತಾರಲ್ಲ, ಅದನ್ನು ಕಿತ್ತು ನಮ್ಮ ಕೌಶಿ ಈ ಥರ ಎಲ್ಲ ಗೋಡೆಗೆ ಅಂಟಿಸೋದು. ನಾನು ಬೈಯೋದು, ಅದು ಅಂಟಿಸೋದು, ಮತ್ತು ಸ್ವಲ್ಪ ಹೊತ್ತಾದಮೇಲೆ ಅದು ಏನಾದರೂ ಕಿತ್ತೋದ್ರೆ ಬಣ್ಣ ಜೊತೆನೇ ಬಂದ್ಬಿಡುತ್ತೆ, ಯಾಕೆ ಮತ್ತು ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅವನಿಗೆ ಬೈತಾ ಇರ್ತೀನಿ. ಏನೂ ಆಗಲ್ಲ, ಇರಮ್ಮ ಅಂತ ಆ ಥರ ಕಿತ್ತಿ ಅಂಟಿಸೋದು ಈ ಥರ ಈ ಹುಡುಗ. ನೋಡಿ ಅದೆಲ್ಲ ಆದಮೇಲೆ ಇವಳು ನೋಡಿ ಆರಾಮಾಗೆ ಯಾರೂ ಇಲ್ವೇನೋ ಅನ್ನೋ ಥರ ಬಂದು ಕದ್ದು ಅನ್ನ ತಿಂತಾ ಇರೋದು. ಹೊಟ್ಟೆ ಹಸ್ತಿದೆಯಲ್ವ ಪಾಪ, ಅದಕ್ಕೆ ಆ ಕಡೆ ಈ ಕಡೆ ನೋಡುತ್ತೆ, ಮತ್ತು ಅನ್ನನೆಲ್ಲ ತಿಂತಾಯಿದೆ. ಈ ಥರ ಮಾಡ್ತಿದ್ದೆ ಕರ್ಗಿ. ಗೊತ್ತಿಲ್ಲ ಏನೋ ಆಗಿದೆ ಮರಿಗಳು ಮಾತ್ರ. ಮತ್ತು ಹೊಟ್ಟೆ ನೋಡಿ ಮರಿಯೆಲ್ಲ ಆದಮೇಲೆ ಯಾವ ಥರ ಒಂಥರ ಪಿಚಿ ಥರ ಕೆಳಗಡೆ ಯಾವ ಥರ ಕಾಣಿಸ್ತಾ ಇದೆ. ಹಾಗೆ ಏನೋ ಸೌಂಡ್ ಆಗಿಬಿಟ್ರೆ ಭಯ ಆಗೋದು, ಯಾಕೆಂದರೆ ಇತ್ತೀಚೆಗೆ ಅದನ್ನ ಸೇರಿಸಲ್ವಲ್ಲ, ಓಡಿಸ್ತೀನಲ್ಲ ಅದಕ್ಕೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.